ನಮಸ್ಕಾರ. ಇಂದಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾದ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿಯ ಬಗ್ಗೆ ಆಳವಾಗಿ ಮಾತಾಡೋಣ. ಹೌದು, ಖಂಡಿತ. 1936ರಲ್ಲಿ ಪ್ರಕಟವಾದ ಈ ಕಾದಂಬರಿ ಅಂದ್ರೆ ಅದು ಕೇವಲ ಒಂದು ಕಥೆಯಲ್ಲ. ಮಲೆನಾಡಿನ ಜೀವನ, ಅಂದಿನ ಸಮಾಜ, ಆ ಅಧಿಕಾರ, ಲಿಂಗ ತಾರತಮ್ಯ, ಮನುಷ್ಯನ ಒಳಗಿನ ತೊಳಲಾಟಗಳು ಎಲ್ಲವನ್ನೂ ಅದ್ಭುತವಾಗಿ ಹಿಡಿದಿಟ್ಟಿದೆ. ಇಲ್ಲಿ ಕುವೆಂಪು ಅವರ ಆ ವಿಶ್ವಮಾನವ ತತ್ವ ಇದೆಯಲ್ಲ, ಅದರ ಪ್ರತಿಫಲನವನ್ನ ನಾವು ಸ್ಪಷ್ಟವಾಗಿ ಕಾಣ್ಬೋದು. ಹೌದು. ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ ಈ ಕಾದಂಬರಿಯ ಮುಖ್ಯ ಪಾತ್ರಗಳನ್ನ ಮತ್ತೆ ಅದರ ಪ್ರಮುಖ ವಿಷಯಗಳನ್ನ ಸ್ವಲ್ಪ ಆಳವಾಗಿ ನೋಡೋದು, ಸರಿಯಲ್ವಾ? ಸರಿ, ಖಂಡಿತ. ಹಾಗಾದ್ರೆ ಕಥೆಯ ಕೇಂದ್ರ ಅಂತಾನೆ ಹೇಳಬಹುದಾದ ಕುಂದೂರವ್ವ ಅಂದ್ರೆ ಕಾನೂರು ಹೆಗ್ಗಡತಿಯಿಂದಲೇ ಶುರು ಮಾಡೋಣ. ಈ ಪಾತ್ರ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೇಗೆ ಹೇಳೋದು, ತುಂಬಾ ವಿಶಿಷ್ಟವಾದ ಪಾತ್ರ. ಹೌದು. ಬುದ್ಧಿವಂತೆ, ಧೈರ್ಯ ಇದೆ, ಸ್ವತಂತ್ರ ಮನೋಭಾವ ಮತ್ತೆ ಕರುಣೆ ಕೂಡ. ಆ ಕಾಲದ ಆ ಪಿತೃಪ್ರಧಾನ ವ್ಯವಸ್ಥೆಯನ್ನ, ಉಳಿಗಮಾನ್ಯ ಪದ್ಧತಿಯನ್ನ ಎದುರಿಸೋ ರೀತಿ ಇದೆಯಲ್ಲ, ಅದು ಗಮನಾರ್ಹ. ಕುವೆಂಪು ಅವಳನ್ನ ಒಂದು ನವ ಮಹಿಳೆ ತರ ಚಿತ್ರಿಸಿದಾರಾ? ಹೌದು. ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಇದೆ ನೋಡಿ. ಕುಂದೂರವ್ವ ಬರೀ ಬಂಡಾಯಗಾರ್ತಿಯಲ್ಲ. ಆಕೆ ಆ ಚೌಕಟ್ಟಿನ ಒಳಗೇನೆ ಇದ್ದುಕೊಂಡು ತನ್ನ ವ್ಯಕ್ತಿತ್ವವನ್ನ, ಸ್ವಾತಂತ್ರ್ಯವನ್ನ ಸ್ಥಾಪನೆ ಮಾಡ್ತಾಳೆ. ಆಕೆಯ ಪ್ರತಿರೋಧ ಅದು ಜೋರಾಗಿಲ್ಲ, ಆದರೆ ದೃಢವಾಗಿದೆ. ಪುರುಷ ಪ್ರಾಬಲ್ಯವನ್ನ, ಅನ್ಯಾಯದ ಸಂಪ್ರದಾಯಗಳನ್ನ ಆಕೆ ಪ್ರಶ್ನೆ ಮಾಡೋ ರೀತಿ ತುಂಬಾ ಸೂಕ್ಷ್ಮ. ಇದೇ ಸಂದರ್ಭದಲ್ಲಿ ಹುವಯ್ಯನ ಹೆಂಡತಿ ಸುಬ್ಬಮ್ಮನ ಪಾತ್ರವನ್ನು ನೋಡಿದ್ರೆ, ಹೌದು, ಸಂಪ್ರದಾಯಕ್ಕೆ ಶರಣಾಗಿ ನೋವನ್ನ ನುಂಗುಕೊಂಡು ಬದುಕೋ ಇನ್ನೊಂದು ಮುಖ ಕಾಣುತ್ತೆ. ಇದು ಅಂದ್ರೆ ದಬ್ಬಾಳಿಕೆಗೆ ಎರಡು ತೀರಾ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು. ನಿಜ. ಕುಂದೂರವ್ವನ ಈ ಧೈರ್ಯಕ್ಕೆ ವಿರುದ್ಧವಾಗಿ ನಿಲ್ಲೋ ಪಾತ್ರ ಅಂದ್ರೆ ಚಂದ್ರೇಗೌಡ. ಅಹಂಕಾರಿ, ಅಧಿಕಾರದಾಹಿ, ಆ ಹಳೆಯ ಊಳಿಗಮಾನ್ಯ ವ್ಯವಸ್ಥೆಯ ಎಲ್ಲ ಲಕ್ಷಣಗಳು ಅವನಲ್ಲಿದೆ ಅಲ್ವಾ? ಮಲೆನಾಡಿನ ಆ ಜಮೀನ್ದಾರಿ ಪದ್ಧತಿಯಲ್ಲಿ ಅಧಿಕಾರನೇ ಎಲ್ಲ ಅಂತ ನಂಬಿದವನು. ಹೌದು. ಚಂದ್ರೇಗೌಡನ ಪಾತ್ರದ ಮೂಲಕ ಕುವೆಂಪು ಆ ಊಳಿಗಮಾನ್ಯ ವ್ಯವಸ್ಥೆಯ ದರ್ಪ, ಕ್ರೌರ್ಯ, ಅದರ ಅಮಾನವೀಯತೆಯನ್ನ ತೋರಿಸ್ತಾರೆ. ಅವನ ಆ ಅಧಿಕಾರದ ಹಪಹಪಿ ನೈತಿಕ ಅಧಪತನ ಇದೆಯಲ್ಲ, ಅದು ಆ ಇಡೀ ವ್ಯವಸ್ಥೆಯೇ ಹೇಗೆ ಕೊಳಿತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಹಾಗಾದ್ರೆ ಕುಂದೂರವ್ವ ಬದಲಾವಣೆಯ ಸಂಕೇತ ಆದ್ರೆ ಚಂದ್ರೇಗೌಡ ಆ ಸ್ಥಗಿತತೆಯನ್ನ, ಆ ವ್ಯವಸ್ಥೆಯ ಅಂತ್ಯವನ್ನ ಪ್ರತಿನಿಧಿಸ್ತಾನೆ ಅಂತ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಹಳೆಯ ಶೋಷಣೆಯ ವ್ಯವಸ್ಥೆಗಳು ಹೇಗೆ ತಮ್ಮ ಒಳಗಿನ ದೋಷಗಳಿಂದಲೇ ಕುಸಿಯುತ್ತವೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಹಾಗೆಯೇ ಶೋಷಿತ ವರ್ಗವನ್ನ ಪ್ರತಿನಿಧಿಸೋಕೆ ಹುವ್ವಯ್ಯನ ಪಾತ್ರ ಬರುತ್ತೆ. ಹೆಗ್ಗಡೆ ಕುಟುಂಬದ ಆಶ್ರಯದಲ್ಲಿರೋ ಬಡ ರೈತ. ಅವನ ಮುಗ್ಧತೆ, ಪ್ರಾಮಾಣಿಕತೆ ಮತ್ತೆ ಆ ಅಸಹಾಯಕತೆ ಇದೆಯಲ್ಲ, ಅದು ನಿಜಕ್ಕೂ ಮನಸ್ಸಿಗೆ ತಟ್ಟುತ್ತೆ. ಹೌದು. ಹುವ್ವಯ್ಯನ ಪಾತ್ರ ಬರೀ ಒಬ್ಬ ಶೋಷಿತ ವ್ಯಕ್ತಿಯ ಚಿತ್ರಣ ಅಲ್ಲ, ಅದು ಅಂದಿನ ಸಮಾಜದಲ್ಲಿ ನ್ಯಾಯ ಹೇಗಿರಲಿಲ್ಲ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಸರಿ. ಕೆಳವರ್ಗದವರನ್ನ ಆ ಊಳಿಗಮಾನ್ಯ ವ್ಯವಸ್ಥೆ ಹೇಗೆ ಕೇವಲ ದುಡಿಯೋ ಉಪಕರಣಗಳ ತರ ನೋಡ್ತಾ ಇತ್ತು ಅನ್ನೋದಕ್ಕೆ ಕನ್ನಡಿ ಹಿಡಿಯುತ್ತೆ. ಇಲ್ಲಿ ಕುವೆಂಪು ಅವರ ಆ ಮಾನವೀಯ ದೃಷ್ಟಿಕೋನ, ಆ ವಿಶ್ವಮಾನವ ತತ್ವದ ಒಂದು ಮುಖ ಅಂದ್ರೆ ಸಾಮಾಜಿಕ ನ್ಯಾಯದ ಹಂಬಲ, ಅದು ಕಾಣಿಸ್ತೆ. ಇನ್ನು ಕಿರಿಯ ತಲೆಮಾರಿನ ಪಾತ್ರಗಳು, ಉದಾಹರಣೆಗೆ ಚಿಕ್ಕಣ್ಣನ ಪಾತ್ರವನ್ನ ತಗೊಂಡ್ರೆ, ಅವರ ಹಳೆಯ ಸಂಪ್ರದಾಯಗಳು ಮತ್ತೆ ಹೊಸ ಆಲೋಚನೆಗಳ ನಡುವಿನ ಸಂಘರ್ಷವನ್ನ ತೋರಿಸ್ತಾರಲ್ವಾ? ಕೆಲವರಲ್ಲಿ ಶಿಕ್ಷಣದಿಂದ ಹಾಗೆ ಹಳೆಯ ನಂಬಿಕೆಗಳನ್ನ ಪ್ರಶ್ನೆ ಮಾಡೋ ಮನೋಭಾವ ಬರುತ್ತೆ. ನಿಜ. ಇದು ಸಮಾಜ ನಿಧಾನವಾಗಿ ಬದಲಾಗ್ತಾ ಇದ್ದ ಕಾಲಘಟ್ಟವನ್ನ ಸೂಚಿಸುತ್ತೆ. ಹೌದು. ಅದೇ ರೀತಿ ಹಳ್ಳಿಯ ಹಿರಿಯರು, ಪುರೋಹಿತರು ಕೆಲವೊಮ್ಮೆ ಸಂಪ್ರದಾಯದ ಹೆಸರಲ್ಲಿ ನಡೆಯೋ ಕಪಟತನವನ್ನ, ಅನ್ಯಾಯವನ್ನ ಪ್ರತಿನಿಧಿಸೋ ಹಾಗೆ ಕಾಣುತ್ತೆ. ಹೌದು. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಸ್ವತಃ ಕಾನೂರು ಮನೆ ಇದೆಯಲ್ಲ, ಅದೇ ಒಂದು ಪಾತ್ರ ತರ ಕುಸಿಯುತ್ತಿರುವ ಊಳಿಗಮಾನ್ಯ ವ್ಯವಸ್ಥೆಯ ಸಂಕೇತವಾಗಿ ನಿಲ್ಲುತ್ತೆ. ಅದರ ಆ ಹಾಳುಬಿದ್ದ ಸ್ಥಿತಿ ಅಲ್ಲಿನ ಜನರ ನೈತಿಕ ಪತನದ ಜೊತೆ ಸೇರಿಕೊಂಡಿದೆ. ಇದೆಲ್ಲದರ ನಡುವೆ ಕುವೆಂಪು ಅವರ ಆ ವಿಶ್ವಮಾನವ ದೃಷ್ಟಿಕೋನ ಅಂದ್ರೆ ಜಾತಿ, ಮತ, ಲಿಂಗ, ವರ್ಗ ಈ ಯಾವ ಭೇದಗಳು ಇಲ್ಲದೆ ಮನುಷ್ಯರನ್ನ ಮನುಷ್ಯರಾಗಿ ಕಾಣೋದು, ಇದು ಕಾದಂಬರಿಯ ಒಳತಿರುಳು. ಸರಿ. ನೈತಿಕತೆಗೆ, ಮಾನವೀಯತೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದು. ಖಂಡಿತ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಕಾದಂಬರಿಯಿಂದ ನಾವೇನ್ ಅರ್ಥ ಮಾಡ್ಕೋಬಹುದು? ಇದು ಬರೀ ಒಂದು ಕುಟುಂಬದ ಕಥೆಯಲ್ಲ. ಅಲ್ವೇ ಅಲ್ಲ. ಇದು ಒಂದು ಯುಗದ ಬದಲಾವಣೆಯ ಕಥೆ.
ದಬ್ಬಾಳಿಕೆಯ ಊಳಿಗಮಾನ್ಯ ವ್ಯವಸ್ಥೆ ಮುಗಿದು ಮಾನವತಾವಾದ ಸಮಾನತೆಯ ಮೌಲ್ಯಗಳು ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದನ್ನ ವಿಶೇಷವಾಗಿ ಕುಂದೂರವನಂತಹ ಪಾತ್ರಗಳ ಮೂಲಕ ತುಂಬಾ ಶಕ್ತಿಯುತವಾಗಿ ತೋರಿಸುತ್ತೆ. ಖಂಡಿತವಾಗಿಯೂ. ಕೇಳುಗರಿಗೆ ಒಂದು ಚಿಂತನೆ ಕೊನೆಗೆ ಏನಂದ್ರೆ, ನೋಡಿ, ಸುಮಾರು 1 ಶತಮಾನದ ಹಿಂದೆ ಬರೆದ ಕೃತಿ ಇದು. ಇದರಲ್ಲಿ ಚಿತ್ರಿಸಿರೋ ಸಾಮಾಜಿಕ ಸಂಘರ್ಷಗಳು, ಅಧಿಕಾರದ ಆಟಗಳು, ಮಹಿಳೆಯರ ಸ್ಥಿತಿ ಇವೆಲ್ಲ ಇವತ್ತಿನ ಸಮಾಜಕ್ಕೆ ಎಷ್ಟು ಹತ್ತಿರವಾಗಿದೆ? ಒಳ್ಳೆ ಪ್ರಶ್ನೆ. ಆ ಹಳೆಯ ಜಗತ್ತು ಬದಲಾಗಿದೆ ನಿಜ, ಆದರೆ ಅನ್ಯಾಯದ ವಿರುದ್ಧದ ಹೋರಾಟ, ವೈಯಕ್ತಿಕ ಸ್ವಾತಂತ್ರ್ಯಕ್ಕಾಗಿ ಹುಡುಕಾಟ ಇವೆಲ್ಲ ಇವತ್ತಿಗೂ ಬೇರೆ ಬೇರೆ ರೂಪಗಳಲ್ಲಿ ನಡೀತಾನೇ ಇದೆಯಲ್ವೇ? ಇದು ನಾವೆಲ್ಲ ಯೋಚಿಸಬೇಕಾದ ವಿಷಯ. ಈ ಸಾರಾಂಶಗಳ ಪ್ರಕಾರ ಅಲ್ಲಿನ ಸಮಾಜದಲ್ಲಿ ಜಾತಿ, ವರ್ಗ, ಲಿಂಗ ತಾರತಮ್ಯ ಎಲ್ಲ ತುಂಬಿ ಹೋಗಿತ್ತು. ಜಮೀನ್ದಾರರು ರೈತರನ್ನ ಶೋಷಣೆ ಮಾಡೋದು, ಮಹಿಳೆಯರಿಗೆ ದನಿ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಇದೆಲ್ಲ ಅಲ್ಲಿನ ಸತ್ಯ. ಇದರ ಮೂಲಕವೇ ಕುವೆಂಪು ಅವರು ಆ ಊಳಿಗಮಾನ್ಯ ಪದ್ಧತಿಯ ಒಂದು ನೈತಿಕ ದಿವಾಳಿತನವನ್ನ ತೋರಿಸ್ತಾರೆ ಅಂತ ಈ ಟಿಪ್ಪಣಿಗಳು ಹೇಳ್ತವೆ. ಅದು ನಿಜ. ಇಲ್ಲಿ ಊಳಿಗಮಾನ್ಯ ಪದ್ಧತಿ ಅಂದ್ರೆ ಬರೀ ಜಮೀನ್ದಾರಿ ವ್ಯವಸ್ಥೆ ಅಲ್ಲ. ಈ ಸಾರಾಂಶಗಳು ಹೇಳೋ ಹಾಗೆ ಅದು ಕಾನೂರು ಹೆಗ್ಗಡೆ ಮನೆತನದ ಒಂದು ಅಧಿಕಾರಶಾಹಿ ಧೋರಣೆ. ಹೌದು. ಪೀಳಿಗೆಗಳಿಂದ ಜನರ ಬದುಕಿನ ಮೇಲೆ ಸಾಧಿಸಿದ ಒಂದು ಸಾಮಾಜಿಕ, ಆರ್ಥಿಕ, ನೈತಿಕ ಹಿಡಿತವನ್ನ ಅದು ಪ್ರತಿನಿಧಿಸುತ್ತೆ. ಆ ಕಾನೂರು ಮನೆ ಇದೆಯಲ್ಲ, ಅದು ಬರೀ ಒಂದು ಕುಟುಂಬ ಅಲ್ಲ, ಒಂದು ಶೋಷಕ ವ್ಯವಸ್ಥೆಯ ಸಂಕೇತ ಆಗ್ಬಿಡುತ್ತೆ. ಓ, ವ್ಯವಸ್ಥೆಯ ಸಂಕೇತ. ಹೌದು. ಈ ವ್ಯವಸ್ಥೆ ವ್ಯಕ್ತಿಗಳ ನಡುವಿನ ಸಂಬಂಧಗಳನ್ನ, ನಂಬಿಕೆಗಳನ್ನ ಹೇಗೆಲ್ಲ ಹಾಳು ಮಾಡುತ್ತೆ ಅಂತ ಕೂಡ ವಿಶ್ಲೇಷಣೆಗಳು ಹೇಳ್ತವೆ. ಈ ಶೋಷಣೆಯ ವ್ಯವಸ್ಥೆಯ ಮಧ್ಯದಲ್ಲೇ ಕಾದಂಬರಿಯ ಬಹುಮುಖ್ಯ ಪಾತ್ರ ಬರೋದು ಕುಂದ್ರವ್ವ, ಅಂದ್ರೆ ಹೆಗ್ಗಡತಿ. ಕುಂದ್ರವ್ವ ಕನ್ನಡ ಸಾಹಿತ್ಯದಲ್ಲೇ ತುಂಬಾ ಸ್ಮರಣೀಯ, ತುಂಬಾ ಶಕ್ತಿಶಾಲಿ ಸ್ತ್ರೀ ಪಾತ್ರಗಳಲ್ಲಿ ಒಬ್ರು ಅಂತ ಈ ಸಾರಾಂಶಗಳು ಗುರುತಿಸ್ತವೆ. ಅವರ ಬುದ್ಧಿವಂತಿಕೆ, ಧೈರ್ಯ ಮತ್ತೆ ಅದೇ ಹೊತ್ತಲ್ಲಿ ಕರುಣೆ ಎಲ್ಲವೂ ಆ ಪಾತ್ರಕ್ಕೆ ಒಂದು ವಿಶೇಷವಾದ ಆಯಾಮ ಕೊಡುತ್ತೆ. ಇಲ್ಲಿ ಕುಂದ್ರವನ ಪಾತ್ರದ ವಿಶ್ಲೇಷಣೆ ತುಂಬಾನೇ ಮುಖ್ಯ ಆಗತ್ತೆ ನೋಡಿ. ಆಕೆ ಬರೀ ಒಬ್ಬ ವ್ಯಕ್ತಿ ಅಲ್ಲ, ಬದಲಾಗಿ ಒಂದು ಪ್ರತಿರೋಧದ ಶಕ್ತಿಯಾಗಿ ರೂಪುಗೊಳ್ತಾಳೆ. ಪ್ರತಿರೋಧದ ಶಕ್ತಿ? ಹೌದು. ಸಾರಾಂಶಗಳು ಹೇಳೋ ಹಾಗೆ ಆಕೆ ಬರೀ ಪ್ರಶ್ನೆ ಮಾಡೋದಲ್ಲ, ಪಿತೃಪ್ರಧಾನ ವ್ಯವಸ್ಥೆಯ ಕಪಟತನ, ಅದರ ದಬ್ಬಾಳಿಕೆಯನ್ನ ನೇರ ಎದುರಿಸ್ತಾಳೆ. ಮಹಿಳೆಯರು ಸ್ವತಂತ್ರವಾಗಿ ಯೋಚನೆ ಮಾಡಬಹುದು, ನಿರ್ಧಾರ ತಗೋಬಹುದು, ನಾಯಕತ್ವ ವಹಿಸಬಹುದು ಅನ್ನೋದನ್ನ ಅವರ ನಡವಳಿಕೆಗಳೇ ತೋರಿಸ್ತವೆ. ಸರಿ. ಈ ವಿಶ್ಲೇಷಣೆಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಅವರ ಶಕ್ತಿ ಬರೀ ನೇರ ವಿರೋಧದಲ್ಲಿ ಮಾತ್ರ ಕಾಣಿಸೋದಿಲ್ಲ, ದಿನನಿತ್ಯದ ಆಡಳಿತ, ಆರ್ಥಿಕ ನಿರ್ವಹಣೆ, ಸಣ್ಣ ಸಣ್ಣ ನಿರ್ಧಾರಗಳಲ್ಲೂ ಅದು ವ್ಯಕ್ತವಾಗುತ್ತೆ. ಅಂದ್ರೆ ಅವರ ಆ ದೃಢ ನಿಲುವುಗಳಿಂದ ಅವರಿಗೆ ಗೌರವ ಸಿಕ್ಕಿದ್ರು ಅದೇ ಹೊತ್ತಿಗೆ ದ್ವೇಷನೂ ಬರುತ್ತೆ ಅಂತ ಕೂಡ ಈ ಟಿಪ್ಪಣಿಗಳು ಹೇಳ್ತಿದೆ ಅಲ್ವಾ? ಖಂಡಿತವಾಗಿ. ಇದು ಆ ಹಳೆಯ ಸಂಪ್ರದಾಯ ಮತ್ತು ಹೊಸ ಮೌಲ್ಯಗಳ ನಡುವಿನ ಸಂಘರ್ಷವನ್ನ ಇನ್ನೂ ಹೆಚ್ಚು ಮಾಡುತ್ತೆ. ಖಚಿತವಾಗಿ. ಅವರ ಧೈರ್ಯ ಇದೆಯಲ್ಲ, ಅದು ಬದಲಾವಣೆಯ ಒಂದು ಕಿಡಿಯನ್ನ ಹೊತ್ಸುತ್ತೆ. ಇದು ನೇರವಾಗಿ ಕಾದಂಬರಿಯ ಕೇಂದ್ರ ಸಂಘರ್ಷಕ್ಕೆ ಕನೆಕ್ಟ್ ಆಗುತ್ತೆ. ಅಂದ್ರೆ ಹಳೆಯ ಪ್ರಶ್ನೆ ಮಾಡಬಾರ್ದು ಅಂದ್ಕೊಂಡಿದ್ದ ಸಂಪ್ರದಾಯಗಳು ಒಂದು ಕಡೆ, ಮತ್ತೊಂದು ಕಡೆ ಮಾನವೀಯತೆಯನ್ನ ಆಧರಿಸಿದ ಹೊಸ ನೈತಿಕ ಮೌಲ್ಯಗಳು, ಇವುಗಳ ನಡುವಿನ ಹೋರಾಟ. ಕುಂದ್ರವ್ವ ಈ ಬದಲಾವಣೆಯ ಪ್ರತಿನಿಧಿಯಾಗ್ತಾರೆ. ಹಾಗಾದ್ರೆ ಈ ಪಾತ್ರಗಳು, ಈ ಸಂಘರ್ಷಗಳ ಮೂಲಕ ಕುವೆಂಪು ಏನ್ ಹೇಳಕ್ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಈ ಸಾರಾಂಶಗಳು ಹೇಳ್ತವೆ. ಒಟ್ಟಾರೆ ಸಂದೇಶ ಏನು? ನೋಡಿ, ಈ ವಿಶ್ಲೇಷಣೆಗಳು ಸ್ಪಷ್ಟಪಡಿಸೋ ಹಾಗೆ ಕುವೆಂಪು ಅವರು ಈ ಕಥೆಯ ಮೂಲಕ ಹಲವಾರು ಸಾಮಾಜಿಕ ಸಮಸ್ಯೆಗಳನ್ನ ತೀವ್ರವಾಗಿ ವಿಮರ್ಶೆ ಮಾಡಿದ್ದಾರೆ. ಸಂಪ್ರದಾಯಕ್ಕೆ ಸುಮ್ಮನೆ ತಲೆಬಾಗೋದು, ಮಹಿಳೆಯರ ಮೇಲಿನ ದಬ್ಬಾಳಿಕೆ, ಧರ್ಮವನ್ನ, ಅಧಿಕಾರವನ್ನ ಸ್ವಂತ ಲಾಭಕ್ಕೆ ಬಳಸ್ಕೊಡೋದು, ಇದೆಲ್ಲ ಸಮಾಜದ ನೈತಿಕತೆಯನ್ನೇ ಹೇಗೆ ಹಾಳು ಮಾಡುತ್ತೆ ಅಂತ ಕಾದಂಬರಿ ತೋರಿಸುತ್ತೆ. ಇದನ್ನ ನಾವು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಕುವೆಂಪುವರು ಮಾನವೀಯ ಮೌಲ್ಯಗಳೇ ದೊಡ್ಡದು, ಸಮಾಜದ ಕಟ್ಟುಪಾಡುಗಳಿಗಿಂತ ಅಂತ ಹೇಳ್ತಿರೋ ಹಾಗೆ ಕಾಣುತ್ತೆ. ಕಾದಂಬರಿಯ ಈ ಸಂಘರ್ಷ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸಮಾಜ ಸುಧಾರಣೆ ಆಗ್ಲೇಬೇಕು ಅನ್ನೋದನ್ನ ಸೂಚಿಸುತ್ತೆ. ಅರ್ಥವಾಯಿತು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ಕೆಲವು ಮುಖ್ಯ ಅಂಶಗಳನ್ನ ಹೀಗೆ ಹೇಳಬಹುದು. ಕಾನೂರು ಹೆಗ್ಗಡತಿ ಕಾದಂಬರಿ ಮಲೆನಾಡಿನ ಆ ಊಳಿಗಮಾನ್ಯ ಭೂತಕಾಲಕ್ಕೆ ಒಂದು ಕಿಟಕಿಯ ಹಾಗೆ. ಹೌದು. ಇದು ದಬ್ಬಾಳಿಕೆಯ ಸಾಮಾಜಿಕ ವ್ಯವಸ್ಥೆಗಳ, ವಿಶೇಷವಾಗಿ ಪಿತೃಪ್ರಧಾನತೆಯ ಆಳವಾದ ವಿಮರ್ಶೆಯನ್ನ ಮಾಡುತ್ತೆ. ಮತ್ತೆ ಕುಂದ್ರವ್ವನ ಪಾತ್ರ ವೈಯಕ್ತಿಕ ಪ್ರತಿರೋಧದ ಒಂದು ಶಕ್ತಿಯುತ ಸಂಕೇತವಾಗಿ ನಿಲ್ಲುತ್ತೆ. ಹೌದು. ಇವತ್ತಿನ ಚರ್ಚೆಯನ್ನ ಮುಗಿಸೋಣ ಅನ್ಸುತ್ತೆ.